ನಮಸ್ಕಾರ ರೀ. ಚಲೋ ಇದ್ದೀರೇನು? ಒಂದು ಸಿನಿಮಾ ಇಷ್ಟು ಕ್ರಿಯೇಟ್ ಮಾಡೋದು ಯಾರ ಕೈಲೂ ಇರೋಲ್ಲ. ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮೂಡ್ ಬಂದಿದ್ರೆ ಪ್ರೇಕ್ಷಕರು ತಾವಾಗೇ ಥಿಯೇಟರ್ಗಳಿಗೆ ಬಂದು ಸಿನಿಮಾಗಳನ್ನ ನೋಡ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹೈಯೆಸ್ಟ್ ಫುಟ್ಫಾಲ್ಸ್ ಆಗಿರುವಂಥ ಟಾಪ್ ಕನ್ನಡದ ಸಿನಿಮಾಗಳು ಯಾವುದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುನ್ನ ನಾವು ಮಾಡೋ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಾಂತಾರ, ರಿಷಬ್ ಶೆಟ್ಟರ್ ನಟನೆ ಮತ್ತು ನಿರ್ದೇಶನದ ಕಾಂತಾರ ಕೂಡ ಈ ಪಟ್ಟಿಯಲ್ಲಿದೆ. ಈ ಸಿನಿಮಾ ರಿಲೀಸ್ ಆಗಿದ್ದು ಕನ್ನಡದಲ್ಲಿ ಮಾತ್ರ. ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಬಂದಿದ್ದ ಕಾರಣ ಹೊರ ರಾಜ್ಯದಲ್ಲೂ ಕೂಡ ಹವಾ ಕ್ರಿಯೇಟ್ ಮಾಡ್ತು. ಹೊರ ರಾಜ್ಯದವರು ಕೂಡ ತಮ್ಮ ಭಾಷೆಗೆ ಡಬ್ ಮಾಡಿಕೊಡುವಂತೆ ಬೇಡಿಕೆಗಳು ಕೂಡ ಇಟ್ಟಿದ್ರು. ಕಾಂತಾರ ಸಿನಿಮಾ ಕನ್ನಡ ಸೇರಿದಂತೆ ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಡಬ್ ಆಗಿ ಎಲ್ಲ ಕಡೆ ಸೌಂಡ್ ಮಾಡ್ತು. ದೊರೆತಿರೋ ಮಾಹಿತಿ ಪ್ರಕಾರ ಕಾಂತಾರ ಸಿನಿಮಾಗೆ 1 ಮಿಲಿಯನ್ ಫುಟ್ಫಾಲ್ಸ್ ಆಗಿತ್ತಂತೆ. ಸಿನಿಮಾ 400 ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಕಲೆ ಹಾಕಿತ್ತು. ಇದೀಗ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಕಾಂತಾರ ಅಧ್ಯಾಯ 1ರಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಟೇರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬಿನೇಷನ್ನಲ್ಲಿ ಬಂದಿರುವಂಥ ಬ್ಲಾಕ್ ಬಸ್ಟರ್ ಕಾಟೇರ ಸಿನಿಮಾ ಎಷ್ಟೋ ವರ್ಷಗಳ ಬಳಿಕ, ಅಂದರೆ ಕಾಂತಾರ ಆದಮೇಲೆ ಜನರನ್ನು ಥಿಯೇಟರ್ಗೆ ಕರೆತಂದಂಥ ಸಿನಿಮಾ. ಎಷ್ಟೋ ವರ್ಷಗಳ ಬಳಿಕ ಒಂದು ಸಿನಿಮಾಗೆ ಬ್ಲ್ಯಾಕ್ ಟಿಕೆಟ್ಗಳು ಕೂಡ ಸೇಲ್ ಆಗಿದ್ದುಂಟು. OTTಗೆ ಬಂದಮೇಲೂ ಕೂಡ ಜನ ಕಾಟೇರ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡ್ತಾ ಇದ್ದಾರೆ. ಬುಕ್ ಮೈ ಶೋನಲ್ಲಿ ಬರೋಬ್ಬರಿ 10 ಲಕ್ಷ ಟಿಕೆಟ್ ಸೇಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಸದ್ಯ ದರ್ಶನ್ ಅವರು ತಮ್ಮ ಮುಂದಿನ ಸಿನಿಮಾ ಡೆವಿಲ್ನ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾ ಇದೇ ವರ್ಷ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದ್ದು, ಇನ್ನು ಯಾವ್ಯಾವ ರೆಕಾರ್ಡ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. KGF ಚಾಪ್ಟರ್ 2 2022ರಲ್ಲಿ ರಿಲೀಸ್ ಆದಂಥ ಪ್ಯಾನ್ ಇಂಡಿಯಾ ಸಿನಿಮಾ. KGF ಚಾಪ್ಟರ್ 2 ಕನ್ನಡದ ಹೆಮ್ಮೆಯ ಸಿನಿಮಾ. ಯಶ್ ಅವರನ್ನ ನ್ಯಾಷನಲ್ ಸ್ಟಾರ್ ಪಟ್ಟಕ್ಕೇರಿಸಿ ಪ್ರಶಾಂತ್ ನೀಲ್ ಅವರನ್ನ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ನಾಗಿ ಮಾಡಿದಂಥ KGF ಚಾಪ್ಟರ್ 2 ಸಿನಿಮಾ ಹೈಯೆಸ್ಟ್ ಫುಟ್ಫಾಲ್ಸ್ನಲ್ಲೂ ಕೂಡ ರೆಕಾರ್ಡ್ ಮಾಡ್ತು. KGF 2ನ ಫುಟ್ಫಾಲ್ಸ್ ಬಂದು 50.5 ಮಿಲಿಯನ್ಸ್ ಅಂತ ಹೇಳಲಾಗ್ತಿದೆ. ಅಂದರೆ ಬರೋಬ್ಬರಿ 5 ಕೋಟಿಗಿಂತ ಹೆಚ್ಚು ಜನ KGF 2ನ ಥಿಯೇಟರ್ಗಳಲ್ಲಿ ನೋಡಿದ್ದಾರೆ. ಕನ್ನಡ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ, ಅದರಲ್ಲೂ ಹಿಂದಿ ಮತ್ತು ತೆಲುಗಿನಲ್ಲಿ KGF 2ನ ಜನ ಮುಗಿಬಿದ್ದು ನೋಡಿದ್ರು. ಸಿನಿಮಾ ಕೂಡ ಬರೋಬ್ಬರಿ 1200 ಕೋಟಿಗಿಂತ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಡಿದ್ದುಂಟು. ಇಂಡಿಯನ್ ಟಾಪ್ ಗ್ರಾಸಿಂಗ್ ಸಿನಿಮಾಗಳಲ್ಲಿ KGF ಚಾಪ್ಟರ್ 2 ಕೂಡ ಒಂದು. ಮುಂಗಾರು ಮಳೆ, ಯೋಗರಾಜ್ ಭಟ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಾಂಬಿನೇಷನ್ನಲ್ಲಿ ಬಂದಂಥ ಮುಂಗಾರು ಮಳೆ ತಯಾರಾಗಿದ್ದು 1,20,00,000ದಲ್ಲಿ. ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬಾಚಿದ್ದು ಮಾತ್ರ ಯಾರು ಊಹಿಸಲಾಗದಷ್ಟು. ಬರೋಬ್ಬರಿ 70 ಕೋಟಿಗಿಂತ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಕನ್ನಡದ ಮಟ್ಟಿಗೆ ಆ ಟೈಮ್ನಲ್ಲಿ ಇದು ಕನ್ನಡದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾವಾಗಿತ್ತು. ಇದು ಕನ್ನಡ ಮಾತ್ರವೇ ರಿಲೀಸ್ ಆಗಿ 50 ಲಕ್ಷಕ್ಕಿಂತ ಹೆಚ್ಚು ಫುಟ್ಫಾಲ್ಸ್ ಗಳಿಸಿದ ಸಿನಿಮಾ ಎಂದು ಹೇಳಲಾಗ್ತಿದೆ. ರಾಜಕುಮಾರ, ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಮೂಡಿಬಂದಂಥ ರಾಜಕುಮಾರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸಿದ್ರು. ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಬಂದರೆ 70 ಕೋಟಿಗಿಂತ ಹೆಚ್ಚು, ಫುಟ್ಫಾಲ್ಸ್ ಬಂದರೆ 60 ಲಕ್ಷಕ್ಕಿಂತ ಹೆಚ್ಚು ಎಂದು ಹೇಳಲಾಗ್ತಿದೆ. KGF ಚಾಪ್ಟರ್ 1 KGF ಚಾಪ್ಟರ್ 1ಅನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕೆಂದು ಯಶ್ ಅವರು ಹೇಳಿದ್ದು ಅಂತ ನೀಲ್ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಯಶ್ ಅವರು ಈ ನಿರ್ಧಾರ ತೆಗೆದುಕೊಳ್ತಿದ್ರೆ KGF ಆ ರೇಂಜಿಗೆ ರೀಚ್ ಆಗ್ತಿರಲಿಲ್ಲ ಬಿಡುದೇವರೇ. ಹಾಗೆ ನಮ್ಮ ಕನ್ನಡದ ಸಿನಿಮಾಗಳು ಕೂಡ ಇವತ್ತಿಗೆ ಪ್ಯಾನ್ ಇಂಡಿಯಾ ಸದ್ ಮಾಡ್ತಿರ್ಲಿಲ್ಲ. KGF ಚಾಪ್ಟರ್ 1ನ ಫುಟ್ಫಾಲ್ಸ್ ಬಂದು 7.5 ಮಿಲಿಯನ್ಸ್, ಅಂದರೆ 70 ಲಕ್ಷಕ್ಕಿಂತ ಹೆಚ್ಚು ಕಂಡ್ರಿ. ಇದಿಷ್ಟು ಕನ್ನಡದ ಮಟ್ಟಿಗೆ ಹೈಯೆಸ್ಟ್ ಫುಟ್ಫಾಲ್ಸ್ ಆಗಿರುವಂಥ ಸಿನಿಮಾಗಳು ಎಂಬ ಮಾಹಿತಿ ಇದೆ. ಈ ಸಿನಿಮಾಗಳನ್ನ ಬಿಟ್ಟು ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಸಿನಿಮಾದ ಫುಟ್ಫಾಲ್ಸ್ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಶಶಿ. ಆ ಜಿಂಗ ಲಕ 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 ಜಿಂಗ ಲಕ ಲಕ ಲಕ.